ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾಗಾದ್ರೆ ಏನದ, ಒಂದು ಸಮಾಂತರ ಶ್ರೇಣಿಯ ಎಂನೇ ಪದ 1/n ಮತ್ n ಪದ 1/m ಆದ್ರ mn ಪದ ಎಷ್ಟು ಅಂತ ಹೇಳ್ತಾರ ಅವರು, 1 ಎಂದು ತೋರಿಸಿ ಅಂದ್ಕೊಳ್ಳೋರು. ಇಲ್ಲಿ ಏನ್ ಕೊಟ್ಟಾರ ಅಂತಂದ್ರ mನೇ ಪದ ಎಷ್ಟು ಅಂತ ಕೊಟ್ಟಿದಾರ, 1/n ಅದ. ಎಕ್ಸಾಂಪಲ್ ಈಗ ನೋಡ್ರಿ ಏನಂತಂದ್ರ ನಾಲ್ಕನೇ ಪದ 12 ಅಂತ ಕೊಟ್ಟಾರ. ನಾಲ್ಕನೇ ಪದ 12 ಅಂದ್ರೆ ಹೆಂಗ್ ಬರ್ಕೋತೀರಿ ನೀವು, A4 = 12 ಅಂತ ಬರ್ಕೋತೀರಿ. ಹೌದಾ? ಈಗ ಅದೇ ರೀತಿ ಇಲ್ಲಿ ಏನ್ ಕೊಟ್ಟಾರ, mನೇ ಪದ 1/n ಅಂತ ಕೊಟ್ಟಾರ. mನೇ ಪದ ಅಂದ್ರೆ ಹೆಂಗ್ ಬರ್ಕೋತೀರಿ ನೀವು, am = ಏನಂತ ಬರೀತೀರಿ, 1/n ಅಂತ ಬರಿಬೇಕು. ಇಲ್ಲಿ ನಾಲ್ಕನೇ ಪದ 12 ಅಂತ ಹೆಂಗ್ ಬರ್ದಿರಲ್ಲ ಹಂಗ mನೇ ಪದ ಎಷ್ಟು ಅಂತ ಕೊಟ್ಟಾರ ಅವ್ರು, ಇಲ್ಲಿ 1/n ಅಂತ ಕೊಟ್ಟಾರ. ಹಾಗಾದ್ರೆ ಏನಂತ ಬರಿಬಹುದು ಇದನ್ನ, am = 1/n ಅಂತ ಬರಿಬಹುದು. ಹಂಗ nನೇ ಪದ ಎಷ್ಟು ಅಂತ ಕೊಟ್ಟಾರ ಅವರು, 1/n. nನೇ ಪದ ಅಂತಂದ್ರೆ ಹೆಂಗ್ ಬರಿತೀವಿ ನಾವು, an = 1/m. ಹಾಗಾದ್ರ ಏನನ್ನ ತೋರಿಸ್ರಿ ಅಂತ ಹೇಳಿದಾರ ಅವ್ರು, mnನೇ ಪದ 1 ಎಂದು ತೋರಿಸ್ರಿ ಅಂತ ಹೇಳಿದ್ರಿ. mnನೇ ಪದ ಅಂತಂದ್ರೆ ಹೆಂಗ್ ಬರಿತೀರಿ, amn. mnನೇ ಪದ ಎಷ್ಟು ಅಂತ ತೋರಿಸ್ಬೇಕಂತ, 1 ಅಂತ ತೋರಿಸ್ರಿ ಅಂತ ಹೇಳಿದಾರೆ. ಹಾಗಾದ್ರೆ ನೋಡ್ರಿ ಇಲ್ಲಿ ಗೊತ್ತಾಯ್ತು ನಮಗ mnನೇ ಪದ ಅಂದ್ರೆ ಏನು, mನೇ ಪದ 1/n ಅಂತ. nನೇ ಪದ ಅಂತಂದ್ರೆ ಎಷ್ಟು ಕೊಟ್ಟಾರ, 1/m ಆದ್ರ ಏನಂತ ಪ್ರೂವ್ ಮಾಡ್ಬೇಕಿಲ್ಲ, mnನೇ ಪದ 1 ಅಂತ ತೋರಿಸ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರ ಈಗ ಬರ್ಕೊಂಡು ನಂಗಿದ್ರ ಸ್ಟಾರ್ಟಿಂಗ್ ನೋಡ್ರಿ, mನೇ ಪದ ಅಂದ್ರ am = 1/n. mನೇ ಪದ ಎಷ್ಟು ಅಂತ ಕೊಟ್ಟಿದಾರ, 1/n. ಹಂಗ ಇನ್ನೊಂದೇನ್ ಕೊಟ್ಟಾರ ಅವ್ರು, nನೇ ಪದ ಅಂದ್ರ an = 1/m ಆದ್ರ ಏನಂತ ಪ್ರೂವ್ ಮಾಡ್ರಿ ಅಂತ ಹೇಳಿದಾರ ಅವ್ರು, amn. mn ಪದ ಎಷ್ಟು ಅಂತ ತೋರಿಸ್ಬೇಕಂತ, 1. mn ಪದ ಎಷ್ಟಂತ, 1 ಅಂತ ತೋರಿಸ್ರಿ ಅಂತ ಹೇಳಿದಾರೆ. ನಮ್ಗೆಲ್ಲರಿಗೂ ಗೊತ್ತದ. ಈಗ nನೇ ಪದ ಅಂತಂದ್ರೆ ಅದ್ರ ಫಾರ್ಮುಲಾ ಹೆಂಗ್ ಬರಿತೀವಿ, a + n - 1 × d. ಇಲ್ಲಿ am ನ ಪದ ಅಂದ್ರೆ ಹೆಂಗ್ ಬರಿತೀವಿ ನಾವಿಲ್ಲಿ, a + m - 1 × d. ಹಾಗಾದ್ರೆ ಹೆಂಗ್ ಬರಿತೀವಿ, a + m - 1 × d. ಎಷ್ಟೊಂದು ಕೊಟ್ಟಾರ ಅವರು, 1/n. ಈಗ ಸಮೀಕರಣ 1 ಅಂತ ಹೆಸರು ಕೊಡೋಣ. ಆಗ ಇನ್ನೊಂದೇನ್ ಕೊಟ್ಟಾರ ಅವರು, an. ಅದನ್ನ ಆಲ್ರೆಡಿ ಗೊತ್ತದ, a + n - 1 × d = 1/m. ಇದು ಸಮೀಕರಣ 2. ಹೌದಾ? ಈಗ ಏನ್ ಮಾಡ್ತೀನಿ, ಸಮೀಕರಣ 1ನ್ನ ಸಮೀಕರಣ 2ರಲ್ಲಿ ಕಳಿತೀನಿ. ಎರಡನ್ನೂ ಏನ್ ಮಾಡೋಣ, ಕಳೆದ್ರ ಒಂದೇ ಸಮೀಕರಣ. LHS ಸೈಡ್ ಇರೋದು ಒಂದ್ ಸೈಡ್ ಬರ್ಕೊಂಡೇನ, RHS ಸೈಡ್ ಇರೋದು ಒಂದ್ ಕಡೆ ಬರ್ಕೊಂಡೇನ. LHS ಸೈಡ್ ಏನದ, a + m - 1 × d. ಇದು ಮೊದಲೇ ಸಮೀಕರಣ. ಮೈನಸ್ ಎರಡನೇ ಸಮೀಕರಣ ಏನದ, a + n - 1 × d. ಬ್ರಾಕೆಟ್ ಕಂಪ್ಲೀಟ್. ಈಗ RHS ಸೈಡ್ ಬರ್ಕೊಂಡೋಣ, ಏನದ, 1/n - 1/m. ಈಗ ಈ ಮೈನಸ್ ಅನ್ನ ಬ್ರಾಕೆಟ್ ಒಳಗಿರೋದಕ್ಕೆಲ್ಲ ಮಲ್ಟಿಪ್ಲೈ ಮಾಡ್ಕೋತೀನಿ. ಅದಕ್ಕೆ ಸ್ಟಾರ್ಟಿಂಗ್ ಇದನ್ನ ಆಸ್ ಇಟ್ ಇಸ್, a + m - 1 × d ಮೈನಸ್ a ಮೈನಸ್ ಇಂಟು ಪ್ಲಸ್ ಮೈನಸ್ n - 1 × d ದಟ್ ಈಸ್ ಈಕ್ವಲ್ಸ್ ಟು 1/n - 1/m. ಈಗ ನೋಡ್ರಿ, ಇದು ಪ್ಲಸ್ ಎ, ಇದು ಮೈನಸ್ ಎ, ಎರಡು ಕ್ಯಾನ್ಸಲ್. ಉಳಿದಿದ್ದೇನು ಉಳಿತು ನೋಡ್ರಿ, ಇಲ್ಲಿ m - 1 × d ಮೈನಸ್ n - 1 × d ದಟ್ ಈಸ್ ಈಕ್ವಲ್ಸ್ ಟು 1/n - 1/m. ಎರಡು ಕಡೆ ಡಿ ಕಾಮನ್ ತೆಗಿಬೋದಾ? ಎರಡು ಕಡೆ ಡಿ ಕಾಮನ್ ತೆಗೆದ್ರೆ ಏನು ಉಳಿತದ, ಇದ್ರೊಳಗ m - n ಉಳಿತು. ಇದ್ರಾಗ ಏನು ಉಳಿತದ, ಮೈನಸ್ ಇನ್ನ ಮಲ್ಟಿಪ್ಲೈ ಮಾಡಿ ಬರೀ. ಎರಡು ಕಡೆ ಡಿ, ಇಲ್ಲಿ ಡಿ ಅದ, ಇಲ್ಲಿ ಡಿ ಅದ. ಡಿ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು, m - 1. ಇಲ್ಲಿ ಮೈನಸ್ n - 1 ಐತಲ್ಲ, ಮೈನಸ್ ಇನ್ನ ಮಲ್ಟಿಪ್ಲೈ ಮಾಡಿ ಬರೀತೀನಿ ನೋಡ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್ n ಮೈನಸ್ ಇಂಟು ಮೈನಸ್ ಪ್ಲಸ್ 1 ಬ್ರಾಕೆಟ್ ಕಂಪ್ಲೀಟ್. ಉಳಿದಿದ್ದೇನು ಉಳಿದಿಲ್ಲಿ 1/n - 1/m. ಈಗ -1 + 1 ಎರಡು ಕ್ಯಾನ್ಸಲ್. ಉಳಿದಿದ್ದೇನು ಉಳಿತಂಗಿದ್ರೆ d ಇಂಟು ಬ್ರಾಕೆಟ್ m - n ದಟ್ ಈಸ್ ಈಕ್ವಲ್ಸ್ ಟು, ಈಗ ಇದು ನೋಡ್ರಿ 1/n - 1/m ಐತಲ್ಲ, ಇದೇನ್ ಮಾಡ್ಬೇಕು ಹೇಳ್ರಿ, ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಾಕಾರ ಮಾಡ್ಬೋದಾ. m ಇಂಟು 1 m ಮೈನಸ್ n ಇಂಟು 1 n ಡಿವೈಡೆಡ್ ಬೈ n ಇಂಟು m. n ಬರೀರಿ,
ಎನ್ ಇಂಟು ಎಮ್, ಎಮ್ ಎನ್ನು ಬರಿಬೋದು, ಇಲ್ಲಾಂದ್ರ ಎನ್ ಎಮ್ನು ಬರಿಬೋದು. ನಾ ಎಮ್ ಎನ್ ಬರಿತೀನಿ. ಹೌದಾ? ಈಗ ನೋಡ್ರಿ, ಡಿ ಇಂಟು ಬ್ರಾಕೆಟ್ ಎಮ್ ಮೈನಸ್ ಎನ್ ದಟ್ ಈಸ್ ಈಕ್ವಲ್ಸ್ ಟು ಎಮ್ ಮೈನಸ್ ಎನ್ ಡಿವೈಡೆಡ್ ಬೈ ಎಮ್ ಎನ್ ಇತ್ತ. ಈಗ ಡಿ ಇಲ್ಲೇ ಇಟ್ಕೋತೀನಿ ನಾನು. ಎಮ್ ಮೈನಸ್ ಎನ್ ಈ ಕಡೆ ತಗೊಂಬಂದೆ ಅಂದ್ರ ಇದೇನಾಗ್ತದ? ಭಾಗಾಕಾರ ಆಗ್ತದ. ಅಂದ್ರೆ ಎಮ್ ಮೈನಸ್ ಎನ್ ಡಿವೈಡೆಡ್ ಬೈ ಎಮ್ ಎನ್ ಇಂಟು ಎಮ್ ಮೈನಸ್ ಎನ್ ಅಂದ್ರೆ ಛೇದದಾಗ ಬರ್ತದ ಅದು. ಹೌದಿಲ್ಲ? ಭಾಗಾಕಾರ ಆಗ್ತದ. ಅವಾಗ ಈ ಎಮ್ ಮೈನಸ್ ಎನ್, ಈ ಎಮ್ ಮೈನಸ್ ಎನ್ ಎರಡು ಕ್ಯಾನ್ಸಲ್ ಆಯ್ತಾ? ಹಾಗಾದ್ರೆ ಉಳಿದಿದ್ದೇನು ಉಳಿತದ ಇಲ್ಲಿ? ಡಿ ಈಕ್ವಲ್ಸ್ ಟು 1/mn. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸನ ಎಷ್ಟು ಬಂತಂಗಿರೋದು? 1/mn. ಹಾಗಾದ್ರೆ ಈಗ ಸಾಮಾನ್ಯ ವ್ಯತ್ಯಾಸ ನಾ ಫೈಂಡ್ ಔಟ್ ಮಾಡೀನಿ ಅಂತಂದ್ರ ಮೊದಲ ಪದ ಕಂಡುಹಿಡಿಬೋದಾ? ಯಾಕಂದ್ರ ಈ ಎರಡು ಇಕ್ವೇಶನ್ ಒಳಗ ಡಿ ಸಬ್ಸ್ಟಿಟ್ಯೂಟ್ ಮಾಡಿ ಏನನ್ನ ಕಂಡುಹಿಡಿಯೋಣ. ಹಾಗಾದ್ರೆ ನೋಡ್ರಿ, ಫಸ್ಟ್ ಯಾವ್ದಾರ ಸಮೀಕರಣದೊಳಗೆ ಬರ್ಕೋಣ. ನಾ ತಗೊಂತೀನಿ ಮೊದಲೇ ಸಮೀಕರಣ ಎ ಪ್ಲಸ್ ಎಮ್ ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಟು 1/n. ಒಂದೇ ಸಮೀಕರಣದಾಗ ಡಿ ಬೆಲೆ ಬಂದದ ನಂಗ 1/mn. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಪ್ಲಸ್ ಎಮ್ ಮೈನಸ್ 1 ಡಿ ಏನ್ ಬಂದದ? 1/mn ದಟ್ ಈಸ್ ಈಕ್ವಲ್ಸ್ ಟು 1/n. ಈಗ ನೋಡ್ರಿ, ಎ ಪ್ಲಸ್ ಎಮ್ ಮೈನಸ್ 1 ಇಂಟು 1 ಎಮ್ ಮೈನಸ್ 1 ಬರ್ತದ, ಎಮ್ ಮೈನಸ್ 1 ಡಿವೈಡೆಡ್ ಬೈ ಎಮ್ ಎನ್ ದಟ್ ಈಸ್ ಈಕ್ವಲ್ಸ್ ಟು 1/n. ಈಗ ನೋಡ್ರಿ, ಎ ಇಲ್ಲೇ ಇಟ್ಕೋತೀನಿ, ಹೊರಗೆ ಹೂವ 1/n ಇತ್ತ, ಪ್ಲಸ್ ಎಮ್ ಮೈನಸ್ 1 ಡಿವೈಡೆಡ್ ಬೈ ಎಮ್ ಎನ್ ಹೊರಗೆ ಬರ್ಕೊಂಡ್ರೆ ಏನಾಗ್ತದ? ಅದು ಮೈನಸ್ ಎಮ್ ಮೈನಸ್ 1 ಡಿವೈಡೆಡ್ ಬೈ ಎಮ್ ಎನ್ ಆಯ್ತು. ಹೌದಾ? ಈಗ ನೋಡ್ರಿ, ಎ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಅವಾಗ ಏನಾಗ್ತದೆ? ಎಮ್ ಎನ್ ಇಂಟು 1 ಎಮ್ ಎನ್ ಮೈನಸ್ ಎನ್ ಇರ್ಲಿಂದ ಮಲ್ಟಿಪ್ಲೈ ಮಾಡ್ಬೇಕು. ಎನ್ ಇಂಟು ಬ್ರಾಕೆಟ್ ಎಮ್ ಮೈನಸ್ 1 ಡಿವೈಡೆಡ್ ಬೈ ಎನ್ ಇಂಟು ಎಮ್ ಎನ್. ಡಿನಾಮಿನೇಟರ್ ಹೆಂಗ ಬರ್ಕೋಬೇಕು? ಹೌದಿಲ್ಲ? ಹಾಗಾದ್ರೆ ನೋಡ್ರಿ, ಎ ಈಕ್ವಲ್ಸ್ ಟು ಎಮ್ ಎನ್ ಮೈನಸ್ ಎನ್ ಇರ್ಲಿಂದ ಬ್ರಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡೋಣ. ಎನ್ ಇಂಟು ಎಮ್, ಎನ್ ಎಮ್ ಆರ್ ಎಮ್ ಎನ್, ಮೈನಸ್ ಇಂಟು ಮೈನಸ್ ಪ್ಲಸ್ ಎನ್ ಇಂಟು 1 ಎನ್ ಬರ್ತದ ಡಿವೈಡೆಡ್ ಬೈ ಎನ್ ಇಂಟು ಎಮ್ ಎನ್. ಈಗ ನೋಡ್ರಿ, ಇವೆರಡರಾಗ ಪ್ಲಸ್ ಎಮ್ ಎನ್ ಮೈನಸ್ ಎನ್ ಎಮ್ ಎರಡು ಕ್ಯಾನ್ಸಲ್. ಪ್ಲಸ್ ಎಮ್ ಎನ್ ಮೈನಸ್ ಎನ್ ಎಮ್ ಅಂದ್ರು ಒಂದ, ಎಮ್ ಎನ್ ಅಂದ್ರು ಒಂದ, ಇವೆರಡು ಕ್ಯಾನ್ಸಲ್ ಆತಾ. ಕ್ಯಾನ್ಸಲ್ ಆದ್ರ ಎ ಈಕ್ವಲ್ಸ್ ಟು ಉಳಿದಿದ್ದೇನು ಉಳಿತಲ್ಲ? ಎನ್ ಡಿವೈಡೆಡ್ ಬೈ ಎನ್ ಇಂಟು ಎಮ್ ಎನ್ ಉಳಿತು. ಈಗ ಈ ಎನ್ ಕ್ಯಾನ್ಸಲ್, ಎನ್ ಕ್ಯಾನ್ಸಲ್ ಆದ್ರ ಎ ಈಕ್ವಲ್ಸ್ ಟು ಮ್ಯಾಲ 1 ಉಳಿದಿರ್ತದ ಡಿವೈಡೆಡ್ ಬೈ ಛೇದದಾಗ ಏನು ಉಳಿದದ? ಎಮ್ ಎನ್. ಹಾಗಾದ್ರೆ ಮೊದಲ ಪದ ಏನ್ ಬಂತು? 1 ಡಿವೈಡೆಡ್ ಬೈ ಎಮ್ ಎನ್. ಸಾಮಾನ್ಯ ವ್ಯತ್ಯಾಸ ಏನ್ ಬಂದಿತ್ತು? 1 ಡಿವೈಡೆಡ್ ಬೈ ಎಮ್ ಎನ್. ಮೊದಲ ಪದ ಸಿಕ್ತು ಮತ್ತ ಸಾಮಾನ್ಯ ವ್ಯತ್ಯಾಸ ಸಿಕ್ತು. ಅವ್ರು ಏನನ್ನ ಪ್ರೂವ್ ಮಾಡ್ರಿ ಅಂತ ಹೇಳಿದಾರ? ಎಮ್ ಎನ್ ಪದ ಎಷ್ಟು ಅಂತ ತೋರಿಸ್ರಿ ಅಂತ ಹೇಳಿದಾರ? 1. ಎಮ್ ಎನ್ ಪದ ಅಂತಂದ್ರ ನಮ್ಗೆ ಗೊತ್ತಿದೆ ಫಾರ್ಮುಲಾ, ಎ ಎಮ್ ಎನ್ ಈಕ್ವಲ್ಸ್ ಟು ಎ ಪ್ಲಸ್ ಎಷ್ಟನೇ ಪದ? ಎಮ್ ಎನ್ ಪದ ಅಂತಂದ್ರೆ ಏನ್ ಮಾಡ್ಕೋಬೇಕಿಲ್ಲಿ? ಎಮ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಎ ಗೊತ್ತದ ನಂಗೆ ಎಷ್ಟು ಬಂದದ? 1/mn ಪ್ಲಸ್ ಎಮ್ ಎನ್ ಮೈನಸ್ 1 ಡಿ ಎಷ್ಟು ಬಂದದ? 1/mn ದಟ್ ಈಸ್ ಈಕ್ವಲ್ಸ್ ಟು 1/mn. ಈ 1/mn ಲಿಂದ ಬ್ರಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕಾ? ಅವಾಗ ಏನಾಗ್ತದ? 1/mn ಇಂಟು ಎಮ್ ಎನ್ ಏನಾಗ್ತದ? mn ಇಂಟು 1/mn. 1/mn ಲಿಂದ ಎಮ್ ಎನ್ ಅನ್ನು ಬ್ರಾಕೆಟ್ಗೆ ಮಲ್ಟಿಪ್ಲೈ ಮಾಡ್ಬೇಕು, ಹೋದಿಲ್ಲ? ಅವಾಗ ಇದು ಪ್ಲಸ್ ಆಸ್ ಇಟ್ ಇಸ್ ಇಟ್ಟೆ mn ಇಂಟು 1/mn. ಇದು ಉಳಿದಿದ್ದು ಮೈನಸ್ 1/mn ಇಂಟು ಮೈನಸ್ 1 ಏನಾಗ್ತದ? ಮೈನಸ್ 1/mn. ಈಗ ಇವೆರಡು ಕ್ಯಾನ್ಸಲ್ ಆಗ್ತಾವ. mn ಗೆಟ್ಸ್ ಕ್ಯಾನ್ಸಲ್. ಉಳಿದಿದ್ದೇನು ಉಳಿತಿಲ್ಲ? 1/mn. ಇಲ್ಲಿ ಉಳಿದಿದ್ದೇನು ಅದ? ಮೈನಸ್ 1/mn. ಇವೆಲ್ಲ ಹೋಲ್ ಕ್ಯಾನ್ಸಲ್ ಆಗಿ 1 ಅಷ್ಟು ಉಳಿದಿತ್ತ. 1 ಮೈನಸ್ 1/mn ಅಂದ್ರ ಮೈನಸ್ 1/mn. ಈಗ ನೋಡ್ರಿ, ಇವನ್ನೆರಡು ಏನ್ ಮಾಡೋಣ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗ್ತದ? mn ಮೈನಸ್ 1 ನಾವು ಡೈರೆಕ್ಟ್ ಆಗಿ ಇಲ್ಲೇನ ಮಾಡ್ಕೋ, ಸಿಂಪ್ಲಿಫೈ ಮಾಡ್ಕೊಂಡ್ರೆ ಈಸಿ ಆಗೋದು. 1 ಸೆಕೆಂಡ್ ಹೇಳ್ರಿ, ಇಲ್ಲೇನ್ ಮಾಡ್ಬಿಡ್ತೀನಿ ಅಂತಂದ್ರ ಮೈನಸ್ mn ಮೈನಸ್ 1 ಲಿಂದ ಬ್ರಾಕೆಟ್ ಒಳಗೆ ಪೂರ್ತಿ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗ್ತದ? mn ಮೈನಸ್ 1 ಇಂಟು 1 ಅದ ಬರ್ತದ. mn ಮೈನಸ್
1 ಡಿವೈಡೆಡ್ ಬೈ ಡಿನಾಮಿನೇಟರ್ mn. ಏನ್ ಮಾಡಿದೆ ನೋಡ್ರಿ ಇಲ್ಲಿ ಈಗ ಪೂರ್ತಿ ಸಪ್ರೇಟ್ ಮಲ್ಟಿಪ್ಲೈ ಮಾಡೋದಕ್ಕಿಂತ mn ಮೈನಸ್ 1 ಅನ್ನ ಪೂರ್ತಿ 1 ಗೆ ಮಲ್ಟಿಪ್ಲೈ ಮಾಡಿದೆ. ಅವಾಗ mn ಮೈನಸ್ 1 ಗೆ ಯಾವ್ದೇ ನಂಬರ್ಲೆ ಮಲ್ಟಿಪ್ಲೈ ಮಾಡಿದ್ರೆ ವಾಪಸ್ ಅದೇ ನಂಬರ್ ಬರ್ತದೆ. ನೀವು ಸಪ್ರೇಟ್ ಮಾಡೋದ್ರೆ ಸಿಂಪ್ಲಿಫಿಕೇಶನ್ ಲೆಂದಿ ಆಗುತ್ತದೆ ಅಂದ್ರೆ ಡೈರೆಕ್ಟ್ ಆಗಿ mn ಮೈನಸ್ 1 ರಿಂದ ಮಲ್ಟಿಪ್ಲೈಡ್ ಬೈ 1 ಮಾಡ್ಬಿಟ್ಟೆ. ಅವಾಗ ಏನು ಬರ್ತದೆ mn ಮೈನಸ್ 1 ಡಿವೈಡೆಡ್ ಬೈ ಛೇದ ಏನು ಬರ್ತದ mn. ಈಗ ನೋಡ್ರಿ ಎರಡು ಕಡೆ ಛೇದ ಒಂದೈತಾ, ಎರಡು ಕಡೆ ಛೇದ ಒಂದೈತಿ. ಏನದ ಛೇದ mn, ಛೇದ ಒಂದೇ ಇದ್ದಾಗ ಛೇದನ ಆಸ್ ಇಟ್ ಇಸ್ ಹಂಗ ಬರ್ಕೋಬೇಕು. ಮ್ಯಾಲ ಇದ್ದದ ಏನದ 1 ಪ್ಲಸ್ mn ಮೈನಸ್ 1 ಅದ. ಈಗ ನೋಡ್ರಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗ್ತಾ ಉಳಿದಿದ್ದು ಏನು ಉಳಿತಂಗಿದ್ರ mn ಡಿವೈಡೆಡ್ ಬೈ mn ಉಳಿತು. ಯಾವ್ದದ mn ನೇ ಪದ ಅದನ್ನ ಮಾಡತ್ತಿ ಹೋದಿಲ್ಲ. mn ಗೆ mn ಕ್ಯಾನ್ಸಲ್ ಆಗ್ತಾ mn ನೇ ಪದ ಈಕ್ವಲ್ಸ್ ಟು ಎಷ್ಟು ಉಳಿದೈತಂಗಿದ್ರ ಕ್ಯಾನ್ಸಲ್ ಆದ್ರೆ 1 ಉಳಿದಿರ್ತದಿಲ್ಲ. ಹಾಗಾದ್ರ ಆ mn ನೇ ಪದ ಎಷ್ಟಂಗಿದ್ರ 1. ಅವ್ರ ಅದನ್ನ ಪ್ರೂವ್ ಮಾಡ್ರಿ ಅಂತ ಹೇಳಿದ್ರ mn ನೇ ಪದ 1 ಅಂತ ತೋರಿಸ್ರಿ ಅಂತ ಹೇಳಿದ್ರು. m ನೇ ಪದ 1 ಬೈ n, n ನೇ ಪದ 1 ಬೈ m ಆದ್ರ ನಾವು n ನೇ ಪದದ ಸೂತ್ರದೊಳಗೆ ಹಾಕಿದಾಗ ಅವನ್ನೆರಡನ್ನು ಮೈನಸ್ ಮಾಡಿದ್ವಿ. ಅವಾಗ ನಮ್ಗೆ ಸಾಮಾನ್ಯ ವ್ಯತ್ಯಾಸ ಸಿಗ್ತದ. ಆ ಬಂದಿದ್ದ ಸಾಮಾನ್ಯ ವ್ಯತ್ಯಾಸನ ಯಾವ್ದ್ರ ಒಂದ್ ಸಮೀಕರಣದ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮೊದಲ ಪದ ಎಷ್ಟು ಬಂತು 1 ಬೈ mn ಬಂತು. ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಫೈಂಡ್ ಔಟ್ ಮಾಡಿದ್ದಾದ್ಮೇಲೆ ಇಲ್ಲಿ mn ನೇ ಪದ 1 ಅಂತ ತೋರಿಸ್ರಿ ಅಂತ ಹೇಳಿದ್ರೆ ಆಗ ನಾನು n ಸೂತ್ರದೊಳಗೆ n ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು mn ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹಾಗಾರ ಆ mn ನೇ ಪದ ಎಷ್ಟು ಬಂತಂಗಿದ್ರ 1 ಅಂತ ಬಂತು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾಗಾದ್ರೆ ಏನದ ಅಂದ್ರ ಒಂದು ತ್ರಿಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಅದರಲ್ಲಿ ಅತಿ ಚಿಕ್ಕ ಕೋನವು 45 ಡಿಗ್ರಿ ಆದರೆ ಅತಿ ದೊಡ್ಡ ಕೋನ ಎಷ್ಟು ಅಂತ ಕೇಳಿದ್ದಾರೆ. ನಮ್ಗೆಲ್ಲರಿಗೂ ಗೊತ್ತದ ಒಂದು ತ್ರಿಭುಜದೊಳಗ ಎಷ್ಟು ಕೋನಗಳು ಇರ್ತದ 3 ಕೋನಗಳು ಇರ್ತದ. ಒಂದು ತ್ರಿಭುಜದೊಳಗ 3 ಕೋನಗಳು ಇರ್ತದ. ಆ 3 ಕೋನಗಳನ್ನ ಕೂಡಿಸಿದ್ರ ಒಂದು ತ್ರಿಭುಜದ 3 ಒಳಕೋನಗಳನ್ನ ಕೂಡಿಸಿದಾಗ ಅದು ಟೋಟಲ್ ಎಷ್ಟಿರ್ತದ 180 ಡಿಗ್ರಿ ಇರ್ತದ. ಆ ತ್ರಿಭುಜದ 3 ಕೋನದೊಳಗ ಅತ್ಯಂತ ಚಿಕ್ಕ ಕೋನ ಕೊಟ್ಟಿದ್ದಾರೆ ಅವ್ರು. ಎಷ್ಟದ ಅಂತದ 45 ಡಿಗ್ರಿ ಆದ್ರ ಆ ತ್ರಿಭುಜದ ಅತಿ ದೊಡ್ಡ ಕೋನ ಯಾವುದು ಅಂತ ಕೇಳಿದಾರೆ. ಹಾಗಾದ್ರ ಮೊದ್ಲೇ ಕೋನಗಳನ್ನ ನೋಡ್ರಿ ಹೆಂಗ್ ಬರ್ಕೋತೀನಿ ಅಂತಂದ್ರ a ಪ್ಲಸ್ ಡಿ, ಇನ್ನೊಂದು a ಪ್ಲಸ್ 2d. ಮೊದ್ಲೇ ಕೋನ a ಆಗಿರ್ತದ, ಎರಡನೇದ್ದು a ಪ್ಲಸ್ ಡಿ, ಮೂರನೇದ್ದು a ಪ್ಲಸ್ 2d. ಯಾಕಂತಂದ್ರ ಆ ತ್ರಿಭುಜದ 3 ಕೋನಗಳು ಹೆಂಗಿದಾವ ಅಂತ ಹೇಳಿದಾರ ಅವ್ರು ಸಮಾಂತರ ಶ್ರೇಣಿಯಲ್ಲಿವೆ ಅಂತ ಕೊಟ್ಟಿದಾರ. ಹಾಗಾದ್ರೆ ಈ ಕೊಟ್ಟಂತ 3 ಕೋನದೊಳಗ ಅತ್ಯಂತ ಚಿಕ್ಕ ಕೋನ ಅಂತಂದ್ರೆ ಯಾವ್ದು ಬರ್ತದ a ಬರ್ತದ. ಹೌದಾ? ಆ a ಕೊಟ್ಟಿದಾರ ಅವ್ರು ಎಷ್ಟಂತ ಕೊಟ್ಟಿದಾರ 45 ಡಿಗ್ರಿ ಅಂತ ಕೊಟ್ಟಿದಾರ. ಹಾಗಾದ್ರೆ ಇದನ್ನ ಹೆಂಗ್ ಬರ್ಕೋಬಹುದು ನಾನು ಇದು 45 ಡಿಗ್ರಿ, ಇದನ್ನ ಹೆಂಗ್ ಬರ್ಕೋತೀನಿ 45 ಡಿಗ್ರಿ ಪ್ಲಸ್ ಡಿ ಅಂತ ಬರ್ಕೋತೀನಿ. ಇದನ್ನ 45 ಡಿಗ್ರಿ ಪ್ಲಸ್ 2d ಅಂತ ಬರ್ಕೋತೀನಿ. ಹೌದಾ? ಈ 3 ಕೋನಗಳನ್ನ ಕೂಡಿಸಿದ್ರೆ ಎಷ್ಟಿರ್ಬೇಕದು 180 ಡಿಗ್ರಿ ಇರ್ಬೇಕು. ಯಾಕಂದ್ರ ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು 180 ಡಿಗ್ರಿ. ಅದನ್ನ ಹೆಂಗ್ ಬರ್ಕೋತೀನಿ ನೋಡ್ರಿ ನಾನು a ಪ್ಲಸ್ ಡಿ a ಪ್ಲಸ್ 2d ಈಕ್ವಲ್ಸ್ ಟು 180 ಡಿಗ್ರಿ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನ್ ಮದ 45 ಡಿಗ್ರಿ ಪ್ಲಸ್ 45 ಡಿಗ್ರಿ ಪ್ಲಸ್ ಡಿ, ಇದು 45 ಡಿಗ್ರಿ ಪ್ಲಸ್ 2d ಈಕ್ವಲ್ಸ್ ಟು 180 ಡಿಗ್ರಿ. ಹೌದಾ? ಈಗ ಎಲ್ಲದ್ರಾಗೂ 45 ಕಾಮನ್ ಐತಿ, 45 ಕಾಮನ್ ತೆಗೆದ್ ಬಿಡೋಣ. ಅವಾಗ 45 ಡಿಗ್ರಿ ಕಾಮನ್ ತೆಗೆದ್ರೆ ಬೇಡ, 45 ಡಿಗ್ರಿ ಕಾಮನ್ ತೆಗೆದ್ ಬೇಡ. ಇಲ್ಲಿ ಡಿ ನೋಡ್ರಿ ಎಷ್ಟು ಅದಾವು 1 ಇದೊಂದು 2d, ಟೋಟಲ್ ಎಷ್ಟು ಡಿ ಆದವು 3d. ಹಾಗಾದ್ರ 45 45 45 90 90 ಪ್ಲಸ್ 45 135 ಡಿಗ್ರಿ, 135 ಡಿಗ್ರಿ. ಡಿ ಪ್ಲಸ್ 2d 3d ಈಕ್ವಲ್ಸ್ ಟು ಎಷ್ಟಾತ 180 ಡಿಗ್ರಿ. ಈಗ 3d ನ ಇಲ್ಲೇ ಇಟ್ಕೋತೀನಿ, 180 ಹೊರಗಾತ, 135 ಹೊರಗೆ ಬಂದ್ರೆ ಎಷ್ಟಾತ ಮೈನಸ್ 135 ಆತ. 3d ಈಕ್ವಲ್ಸ್ ಟು 180ರಾಗ 135 ಕಳಿಸಿದ್ರೆ ಎಷ್ಟು ಉಳಿತದ 35 ಡಿಗ್ರಿ ಉಳಿತದ. ಹೌದಾ? 180ರಾಗ 135 ಕಳೆದ್ರ ಎಷ್ಟು ಉಳಿತದ 10ರಾಗ 5 ಹೋದ್ರ 45 ಡಿಗ್ರಿ ಉಳಿತದ. ಎಷ್ಟು ಉಳಿತ 45 ಡಿಗ್ರಿ. ಈಗ ನೋಡ್ರಿ ಡಿ ಈಕ್ವಲ್ಸ್ ಟು 45 ಡಿಗ್ರಿ. 3 ಕಡೆ ಬಂದ್ರೆ ಏನಾಗ್ತದ ಭಾಗಾಕಾರ ಆಯ್ತು. 3 ಒಂದ್ಲೆ 3, 3 ಒಂದ್ಲೆ 3, ಎಷ್ಟು ಉಳಿತಿಲ್ಲ
1 ಉಳಿತು 15 ಆಯ್ತು 3 5 15 ಡಿ ಎಷ್ಟು ಬಂತು 15 ಡಿಗ್ರಿ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು 15 ಡಿಗ್ರಿ. ನಮಗೆ ಮೊದಲ ಪದ ಎ ಗೊತ್ತಿತ್ತು 45 ಡಿಗ್ರಿ. ಹಾಗಾದ್ರೆ ಅತ್ಯಂತ ದೊಡ್ಡ ಕೋನ ಕಂಡುಹಿಡಿರಿ ಅಂತ ಹೇಳಿದಾರೆ. ಅಂದ್ಮೇಲೆ ಈ ದೊಡ್ಡ ಕೋನ ಅಂತಂದ್ರೆ ಯಾವ್ದು a ಪ್ಲಸ್ 2d. a ಪ್ಲಸ್ 2d ಇದನ್ನ ಕಂಡುಹಿಡಿಬೇಕು. ಯಾಕಂದ್ರೆ ಅತ್ಯಂತ ದೊಡ್ಡ ಕೋನ ಅಂದ್ರೆ ಯಾವ್ದು a ಪ್ಲಸ್ 2d. ನಿಂಗೆ ಎ ಬೆಲೆ ಗೊತ್ತದ ಡಿ ಬೆಲೆ ಗೊತ್ತದ. ಎ ಬೆಲೆ ಎಷ್ಟದ 45 ಡಿಗ್ರಿ ಪ್ಲಸ್ 2 ಡಿ ಅಂತಂದ್ರೆ ಎಷ್ಟು ಬಂದದ 15 ಡಿಗ್ರಿ. ಹೌದಾ 45 ಡಿಗ್ರಿ ಪ್ಲಸ್ 2 15 30. ಹಾಗಾದ್ರೆ 45 ಡಿಗ್ರಿ ಪ್ಲಸ್ 30 ಡಿಗ್ರಿ ಅಂದ್ರೆ ಎಷ್ಟಾಯ್ತು 75 ಡಿಗ್ರಿ. ಹಾಗಾದ್ರೆ ಎ ಪ್ಲಸ್ 2d ಈಕ್ವಲ್ಸ್ ಟು 75 ಡಿಗ್ರಿ. ಹಾಗಾದ್ರೆ ಆ ತ್ರಿಭುಜದ ಅತ್ಯಂತ ದೊಡ್ಡ ಕೋನ ಎಷ್ಟು ಹಂಗಿದ್ರ 75 ಡಿಗ್ರಿ. ಗೊತ್ತಾಯ್ತಾ ಇದು?